ಈ ನಿಗಮ ಟಿವಿ ಅನ್ನೋದು ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ಆದಷ್ಟು ಶೀಘ್ರದಲ್ಲಿ ಮತ್ತು ಎಲ್ಲ ವಿಚಾರಗಳು ತಮ್ಮ ಮುಂದೆ ಇಡಕ್ಕಂತಾನೆ ಈ ನಿಗಮ ಚಾನೆಲ್ನ ಪ್ರಾರಂಭ ಮಾಡಿದ್ದಾರೆ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ವಿನಂತಿಸ್ಕೊಳ್ಳೋದೇನೆಂದರೆ, ಈ ಏನು ನಿಗಮ ಟಿವಿಯ ಚಾನೆಲ್ನ ಲಿಂಕನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ನಿಗಮ ಟಿವಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು KBNN ವರ್ಕರ್ಸ್ ಫೆಡರೇಷನ್ ಅಂದರೆ KSRTC, BMTC, NWKRTC ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಿದ್ದೇನೆ ಮತ್ತು ಒಬ್ಬ ಸಾರಿಗೆ ಸಂಸ್ಥೆಯ ನೌಕರನಾಗಿ ಕೂಡ ಮಾತಾಡ್ತಿದ್ದೇನೆ. ನಾನು 1976ರಲ್ಲಿ ಸಂಸ್ಥೆಗೆ ಸಾರಿಗೆ ನಿಗಮಕ್ಕೆ ನಿರ್ವಾಹಕರಾಗಿ ಕೆಲಸಕ್ಕೆ ಸೇರಿ 2000ವರೆಗೂ ಅಂದರೆ 1998ವರೆಗೂ ಕೆಲಸ ಮಾಡಿದೆ. ಆಗ ನನ್ನನ್ನು ವಿಕ್ಟಿಮೈಸ್ ಮಾಡ್ತು ಆಡಳಿತ ವರ್ಗ. 76ರಲ್ಲಿ ನಾನು ಸಂಸ್ಥೆ ಸೇರಿದಾಗ ಯಾವ ಪರಿಸ್ಥಿತಿ ಇತ್ತು ಅಂದ್ರೆ, ಒಬ್ಬ ಡಿಪೋ ಮಾಜರ್ ನೋಡ್ಬೇಕಾದ್ರೆ ನಾವು ಒಳಗಡೆ ಹೋಗ್ಬೇಕಾದ್ರೆ ಚಪ್ಪಲಿ ಬಿಟ್ಟು ಹೋಗ್ಬೇಕಾಗಿತ್ತು. ಆ ಪರಿಸ್ಥಿತಿ ಇತ್ತು. ನಾನು ಇದೇನಪ್ಪ ಇದು ನಾವೇನು ಸಾರಿಗೆ ಸಂಸ್ಥೆಯಲ್ಲಿ ಇದೀವಾ ಅಥವಾ ಬೇರೆ ಎಲ್ಲಾದ್ರೂ ಬಂಡವಾಳಶಾಹಿಗಳ ಕೈ ಕೆಲಸ ಮಾಡ್ತಿದೀವಾ ಅನ್ನೋ ಒಂದು ಗೊಂದಲ ಮೂಡಿತು. ಆಗ ಅಲ್ಲಿದ್ದಂತ ನಮ್ಮ ಸ್ನೇಹಿತರುಗಳ ಜೊತೆ ಚರ್ಚೆ ಮಾಡಿ ನಾವು ಯಾವ್ದಾದ್ರು ಒಂದು ಸಂಘಟನೆ ಸೇರಿ ಈ ಪದ್ಧತಿ ಊಳಿಗಮಾನ್ಯ ಪದ್ಧತಿನ ಫೈಟ್ ಮಾಡ್ಬೇಕು ಅಂತ ಹೇಳಿ ಅವತ್ತು ನಮಗೆ ಕಂಡಿದ್ದು ಡ್ರೈವರ್ಸ್ ಯೂನಿಯನ್ ಅಂತ ಹೇಳಿ. ಅದು AITC ಅಡಿನಲ್ಲಿ ಇತ್ತು. ನಾವು ಕಂಡಕ್ಟರ್ ಆಗಿ ನಾನು, ಜೋಸಫು, ಇನ್ನೂ ಹಲವಾರು ಜನ ಸೇರ್ಕೊಂಡ್ವಿ. ಆಮೇಲೆ ಮೆಕ್ಯಾನಿಕ್ ಸೇರ್ಕೊಂಡ್ರು, ಆಮೇಲೆ ಗುಮಾಸ್ತರು ಸೇರ್ಕೊಂಡ್ರು. ನಾವು ಇಡೀ 45 ವರ್ಷ ನಾವು ಆ ಸಂಘಟನೆನ ಕಟ್ಟಿ ಬೆಳೆಸ್ತೀವಿ. ಅವಾಗ ಕೆಲವರು ಏನ್ ಹೇಳಿದ್ರು, ಅಧಿಕಾರಿಗಳ ಹತ್ರ ಮಾತಾಡ್ಬೇಕಾದ್ರೆ ಸಂಸ್ಥೆ ನೌಕರರು ಬಾಯಿ ಬಂದಂಗೆ ಮಾತಾಡಕ್ಕಾಗಲ್ಲ, ಬಾಯಿ ಬಂದಂಗೆ ಬೈಯಕ್ಕಾಗಲ್ಲ ಅಂತ ಹೇಳಿ ಹೊರಗಡೆ ಅವ್ರನ್ನ ತಗೋಬೇಕು ಅಂತ ಹೇಳಿ ಕೆಲವ್ರನ್ನ ಹೊರಗಡೆ ಅವ್ರ ಕಮ್ಯುನಿಸ್ಟ್ ಪಾರ್ಟಿಯಿಂದ ಕೆಲವರು ಕೊಟ್ಟರು. ಅದರಲ್ಲಿ MS ಕೃಷ್ಣನ್ ಅವರು ಇದ್ರು, MC ನರಸಿಂಹನ್ ಅವರು ಇದ್ರು, ಈಗಿರ್ತಕ್ಕಂಥ ದೊಡ್ಡ ನಾಯಕರು ಕೂಡ ಇದ್ರು. ಆದ್ರೆ ನಾವು ಅಲ್ಲಿ ನೋಡ್ತಾ ಇದ್ದಿದ್ದು ಏನಪ್ಪಾ ಅಂದ್ರೆ, ಅಧಿಕಾರಿಗಳನ್ನ ಬೈದ್ ಬಿಡೋದು ಚೆನ್ನಾಗಿ. ಅವಾಗ ಅಧಿಕಾರಿಗಳು ಎದುರ್ಕೊಂಡು ನಮ್ಮ ನೌಕರು ಕೆಲಸ ಮಾಡ್ತಾರೆ ಅಂತ ಒಂದು ತತ್ವವನ್ನು ತಂದು ಮುಂದೆ ಬಿಟ್ರು. ಮತ್ತೆ ಯಾವುದೇ ಒಂದು ಗಲಾಟೆಗಳಾದಾಗ ತಕ್ಷಣ ಗಾಡಿ ನಿಲ್ಲಿಸೋದು ಅಂದ್ರೆ ಸಡನ್ ಸ್ಟ್ರೈಕ್, ಇವೆಲ್ಲರ ಮೂಲಕ ಸಂಘಟನೆ, ಅವತ್ತಿದ್ದಂತ ಸಂಘಟನೆಗಳು, ಮಾನ್ಯತೆ ಇದ್ದಂತ 2 ಸಂಘಟನೆ, ಒಂದು ಸಂಪಂಗಿಯವರ ನೇತೃತ್ವದಲ್ಲಿ ಇತ್ತು, ಇನ್ನೊಂದು ಶ್ರೀಕಂಠಯ್ಯನವರ ನೇತೃತ್ವದಲ್ಲಿ ಇತ್ತು. ಅವರಿಬ್ಬರು ನೌಕರರೇ, ಸಂಸ್ಥೆ ನೌಕರರೇ. ಆದ್ರೆ ಆಮೇಲೆ ನಾವು ತಗೊಂಡ್ಬಂದಂತ ಜನ ಸಂಸ್ಥೆ ನೌಕರರು ಯಾರೂ ಆಗಿರ್ಲಿಲ್ಲ. ಆದ್ರೂ ಕೂಡ ಈ ತತ್ವಗಳೇನು ಬಿಟ್ರು, ಮಾತೆತ್ತಿದ ಸ್ಟ್ರೈಕ್, ಎರಡನೇದು ಅಧಿಕಾರಿಗಳನ್ನ ಬೈಯೋದು. ಹೇಗೆ ಅಂದ್ರೆ, ಒಬ್ಬ IAS ಅಧಿಕಾರಿ ಇದ್ರು, ಗೋಕುಲ್ ರಾಮ್ ಅಂತ ಹೇಳಿ. ಅವ್ರನ್ನ ಗೋಕುಲ್ ರಾಮ್ ಅಂತಿರ್ಲಿಲ್ಲ, ಗಾಂಡು ರಾಮ್ ಅಂತ ಕರೆ ಕೊಡೋರು. ಜೊತೆಗೆ ಅವತ್ತಿನ ಸರ್ಕಾರದ ಆದೇಶಗಳು ಬಂದ್ರೆ, ಕುಣಿರಿ ಅಂತ ಆದೇಶ ಬರ್ತದೆ, ಇವರು ಬಟ್ಟೆ ಬಿಚ್ಕೊಂಡು ಕುಣಿತಾರೆ ಅಂತ ಹೇಳಿ ಭಾಷಣ ಮಾಡೋರು. ಜನಗಳಿಗೆ ಬಹಳ ಖುಷಿ, ಚಪ್ಪಾಳೆ ಹೊಡೆಯೋರು, ಸಪೋರ್ಟ್ ಮಾಡೋರು ಕೂಡ. ಇನ್ನೊಂದು ಬಹಳ ಮುಖ್ಯವಾಗಿ ಅವತ್ತು ಇದ್ದಿದ್ದು ಚುನಾವಣೆ ಆಗ್ಬೇಕು ಅಂತ. ಯಾಕಂದ್ರೆ ಇವ್ರು ಯಾರು ಚುನಾವಣೆ ನಡೆಸಿಲ್ಲ, ಸಾರಿಗೆ ಸಂಸ್ಥೆಯಲ್ಲಿ ಚುನಾವಣೆನೇ ಆಗಿದ್ದಿಲ್ಲ, ನಾಮಿನೇಟೆಡ್ ಲೀಡರ್ಗಳು. ಅದ್ರ ಬದಲು ಚುನಾವಣೆ ಆದ್ರೆ ನೌಕರರು ಇಷ್ಟಪಡುವಂತ ಸಂಘಟನೆ ಬರ್ತದೆ ಅಂತ ಹೇಳಿ ಚುನಾವಣೆ ಮಾಡ್ಬೇಕು ಅಂತ ಹೋರಾಟ ಮಾಡಿ ಅವತ್ತಿನ MS ಕೃಷ್ಣನ್ MLA ಆಗಿದ್ರು. ಮುಖ್ಯಮಂತ್ರಿಯಾಗಿ ಹೆಗ್ಡೆ ಅವರಿದ್ರು. ಮೌಲ್ಯಾಧಾರಿತ ರಾಜಕಾರಣ ನಡೆಸುವಂತ ಮುಖ್ಯಮಂತ್ರಿ ನಾನು ಅಂತ ಹೇಳ್ಕೊಳ್ಳೋರು. ಅವಾಗ ಕೃಷ್ಣನ್ ಅವ್ರು ಕೇಳಿದ್ರು, ನೀವು ಮೌಲ್ಯಾಧಾರಿತ ರಾಜಕಾರಣಿ ಅಂತೀರಾ, ಒಂದು ಸಾರಿಗೆ ಸಂಸ್ಥೆಯಲ್ಲಿ ಚುನಾವಣೆ ಮಾಡಿಲ್ಲ ಅಂತ ಹೇಳಿ ಮಾಡಿ ಅಂತ ಒತ್ತಾಯ ಮಾಡಿದ್ರು. ಅವ್ರು ಮಾಡ್ಲಿಲ್ಲ, ಕೊನೆಗೆ ಉಪವಾಸ ಕೂತ್ಕೊಂಡ್ರು. ಆವಾಗ ಬಂದು ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಒಪ್ಕೊಂಡು ಚುನಾವಣೆ ಮಾಡ್ತು. 1987 ಮೊದಲನೇ ಚುನಾವಣೆ ಆದಾಗ ನಾವು ಏನು ಕೆಲಸ ಮಾಡ್ತಿದ್ವಿ, ನಾವು ಕಟ್ಟಿ ಬೆಳೆಸಿದ್ವಿ, ಆ ಸಂಘಟನೆ ಮಾನ್ಯತೆ ಬಂತು. ಮಾನ್ಯತೆ ಬಂದ ಮೇಲೆ ಮೊದಲನೇ ಒಂದು ಒಪ್ಪಂದ 89ರಲ್ಲಿ, ಅದು ಒಂದೇ ಕೈಗಾರಿಕಾ ಒಪ್ಪಂದ ಆಗಿರೋದು. 89ರಿಂದ ಈಚೆಗೆ ಯಾವುದೊಂದು ಕೈಗಾರಿಕಾ ಒಪ್ಪಂದ ಆಗಿಲ್ಲ. ಏಕಪಕ್ಷೀಯವಾಗಿ ಚರ್ಚೆ ಮಾಡಿರ್ಬೋದು ಕೆಲವು, ಆದ್ರೆ ಅದು ಒಪ್ಪಂದ ಅಲ್ಲ. ಈಗ ನೋಡ್ತಿದ್ವಿ ಕೆಲವು ಸತಿ ಈ ಆರ್ಗ್ಯೂ ಮಾಡೋರು, ಒಪ್ಪಂದ ಬೇಕು, ಅಗ್ರಿಮೆಂಟ್ ಬೇಕು. ಅಗ್ರಿಮೆಂಟ್ ಮಾಡಿಲ್ಲ ಸ್ವಾಮಿ. ಯಾಕೆಂದ್ರೆ ಪ್ರತಿ 4 ವರ್ಷಕ್ಕೊಮ್ಮೆ ಹೋರಾಟ ನಡೀತಿರ್ತದೆ. ಸಸ್ಪೆನ್ಷನ್, ಟ್ರಾನ್ಸ್ಫರು, ಡಿಸ್ಮಿಸಲ್ ಇವೆಲ್ಲ ಆಗ್ಬೇಕು. ನಾನು ಡಿಸ್ಮಿಸ್ ಆಗಿದ್ದು ಈ ಹೋರಾಟದ ಹಿನ್ನೆಲೆನೇ. ಅಂದ್ರೆ ಇವತ್ತು ಏನಾಗ್ತಿದೆ ಸಾರಿಗೆ ಸಂಸ್ಥೆಯಲ್ಲಿ, ಒಂದು ಯುವ ಸಮುದಾಯ ಬರ್ತಾ ಇದೆ. ಅವ್ರು ಏನ್ ಮಾತಾಡ್ಕೊತಿದ್ದಾರೆ, ಏನ್ 4 ವರ್ಷಕ್ಕೊಂದ್ಸತಿ ಈ ತರ ಒಂದು ಹೋರಾಟ, ಸ್ಟ್ರೈಕು, ಸಸ್ಪೆನ್ಷನ್, ಡಿಸ್ಮಿಸ್, ಸ್ಟ್ರೈಕ್ ಇಲ್ಲದೆ ಯಾವ ಸಹ ಒಂದು ಒಪ್ಪಂದನೂ ಆಗಿಲ್ಲ, ಒಂದು ಒಮ್ಮತನೂ ಬಂದಿಲ್ಲ. ಅದು ಏಕಪಕ್ಷೀಯ ಕೂಡ ಜಾರಿ ಮಾಡಿಲ್ಲ. ಅದರ ಬದಲು ಹಿಂದೆ ಒಂದು ಒಪ್ಪಂದ ಆಗಿದೆ. ಶ್ರೀಕಂಠಯ್ಯ ಸಂಪಂಗಿ ಅವರು ಇದ್ದಾಗ DA ಮತ್ತು HRA
CCA ಎಲ್ಲ ನೌಕರರಿಗೂ ಕೂಡ ಏನ್ ಬರ್ತಾ ಇದೆ ಸರ್ಕಾರಿ ನೌಕರಿಗೆ ಹಾಗೆ ನಮಗೂ ಬರಬೇಕು ಅಂತ ಒಂದು ಕ್ಲಾಸ್ ಹಾಕಿದ್ರು. ಅದರಂತೆ ಇವತ್ತು ಬರ್ತಾ ಇದೆ. ಅದೇ ರೀತಿ ಬೇಸಿಕ್ ಕೂಡ ಬಂದ್ಬಿಡ್ಬೇಕು ಅನ್ನೋ ಒಂದು ಭಾವನೆ ಇವತ್ತು ನೌಕರರಲ್ಲಿ ವ್ಯಾಪಕವಾಗಿ ಬಂತು. ಯಾಕೆ ಬಂತು? ಇನ್ನೊಂದು ಅವ್ರು ಇದ್ದಿದ್ದು ಅವ್ರು ಸರ್ಕಾರಿ ನೌಕರರಾಗಬೇಕು ಅಂತ ಆಗ್ಬಿಟ್ರೆ ಆಟೋಮೆಟಿಕ್ ಆಗುತ್ತದೆ. ಅದು ಸಾಧ್ಯನೇ ಇಲ್ಲ ಅಂತ ಹಿಂದಿನ ಸರ್ಕಾರ ಕೈ ಚೆಲ್ತು. ಕೊನೆಗೆ ಏನ್ ಹೇಳ್ತು ಸರ್ಕಾರ, ನಾವು ವೇತನ ಆಯೋಗ ಪ್ರಕಾರ ಸಂಬಳ ಕೊಡೋದಕ್ಕೆ ಒಪ್ಕೋತೀವಿ ಅನ್ನೋ ರೀತಿಯಲ್ಲಿ ಒಂದು ಲಿಖಿತವಾಗಿ ಬರ್ಕೊಟ್ರು ಮುಷ್ಕರ ನಡೆದಾಗ. ಅದು ಜಾರಿ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಇದು ಬೇಕೋ ಬೇಡವೋ ನಮ್ಮಲ್ಲಿ ಹಲವಾರು ಯೂನಿಯನ್ಗಳಿವೆ. 10 ಕಾರ್ಮಿಕ ಸಂಘಟನೆಗಳು ಐಡಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರೋ ಇದಾವೆ. 10ರಲ್ಲಿ ಒಂದಕ್ಕೆ ಮಾತ್ರ ಮಾನ್ಯತೆ ಕೊಟ್ಟಿದ್ವಿ. ಮಾನ್ಯತೆ ಕೊಟ್ಟಿದ್ವಿ ಅಂತ ಹೇಳಲ್ಲ, ಅವರು ಫೆಸಿಲಿಟೀಸ್ ಕೊಟ್ಟಿದ್ವಿ. ಅದು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ. ಯಾಕೆ? ಚುನಾವಣೆ ಮಾಡಿಲ್ಲ ಅಂತ. ಮುಂದಿನ ಚುನಾವಣೆ ಆಗೋವರೆಗೂ ಯಾರು ಹಿಂದೆ ಇದ್ರು ಅವ್ರಿಗೆ ಅನುಕೂಲಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅನುಕೂಲಗಳು ಅಂದ್ರೆ ಪಾಸು ಮತ್ತೆ ಫ್ರೀ ಡ್ಯೂಟಿ ಇಂಥವು ಅಷ್ಟೇ, ಬೇರೆ ಇನ್ನೇನು ಕೊಟ್ಟಿಲ್ಲ. ಬೇರೆ ಎಲ್ಲ ತಗೊಂಡಿದ್ರೆ ಇನ್ನೂ ಸಂಘಟನೆ ಭದ್ರವಾಗಿ ಕಟ್ಬೋದಿತ್ತು. ಆದ್ರೆ ಏನಾಯ್ತು, ಹೋರಾಟದ ಲೈನ್ ಬಿಟ್ಟು ಅದ್ರ ಬದಲು ಅವರ ಸ್ವಾರ್ಥಗಳು ತುಳುಕ್ತು. BD ಅಂತಾರೆ, ಭ್ರಷ್ಟಾಚಾರ, ದುರಾಚಾರ, ಅನಾಚಾರ ಜಾಸ್ತಿ ಆಯ್ತು ಆ ಸಂಘಟನೆಯಲ್ಲಿ. ಆಗ ನಾವೆಲ್ಲ ಈಚೆ ಬಂದ್ವಿ. ಈಚೆ ಬಂದು ನಾವು KBN ವರ್ಕರ್ಸ್ ಫೆಡರೇಷನ್ ಕಟ್ಟಿದ್ವಿ. ಯಾವುದೇ ಹೋರಾಟ ನಡೀಲಿ, ಯಾರೇ ಮಾಡಲಿ ಅದಕ್ಕೆ ಬೆಂಬಲ ಕೊಡ್ಬೇಕು ಅನ್ನೋದು ನಮ್ಮ ಲೈನ್ ಇತ್ತು. ಅವತ್ತು ನಡೆದಂತ ಹೋರಾಟ 20ರಲ್ಲಿ ಐತಿಹಾಸಿಕ, ಸಾರಿಗೆ ಇತಿಹಾಸದಲ್ಲಿ ಯಾವತ್ತೂ ಆಗಿರ್ಲಿಲ್ಲ. ಅದನ್ನ ಇವ್ರು ಹೇಳಿದ್ದೆ ಅಂದ್ರೆ ಅದಕ್ಕೆ ಮಾನ್ಯತೆ ಇಲ್ಲ, ಆ ಒಂದು ಹೋರಾಟ ಇಲ್ಲೀಗಲ್ ಅಂತ ಹೇಳಿದ್ರು. ನಾವು ಕೇಳಿದ್ವಿ, ಯಾವ ಹೋರಾಟ ಲೀಗಲ್? ನೀವು ಇದುವರೆಗೂ ಮಾಡ್ಕೊಂಡ್ ಬಂದಿದ್ವಲ್ಲ ಒಂದು 200 ಬಾರಿ ಸ್ಟ್ರೈಕು, ಅವು ಲೀಗಲ್ಲ? ಅವು ಇಲ್ಲ, ಇಲ್ಲೀಗಲ್ ಅದನ್ನು. ಮತ್ತೆ ಅದು ಇಲ್ಲೀಗಲ್ ಆದ್ಮೇಲೆ ಇದು ಮಾತ್ರ ಹೆಂಗೆ ಇಲ್ಲೀಗಲ್ ಆಗಲ್ಲ? ಪ್ರಶ್ನೆ ಇಲ್ಲ. ಉದಾಹರಣೆಗೆ ನೆನ್ನೆ ನಾವು ನೋಡ್ತಿದ್ವಿ, ಈಗ ಯಾವುದೋ ಒಂದು ಮುಷ್ಕರ ಕರೆ ಕೊಡ್ತೀವಿ, 31 21 ದಿವಸ ಮುಂಚಿತವಾಗಿ ಕಾನೂನು ಪ್ರಕಾರ ನಾವು ನೋಟಿಸ್ ಕೊಡ್ತೀವಿ ಅಂತ. ಕಾನೂನು ಏನ್ ಹೇಳುತ್ತೆ? ನೋಟಿಸ್ ಕೊಟ್ಟ ತಕ್ಷಣ ಲೇಬರ್ ಕಮಿಷನ್ ಮೀಟಿಂಗ್ ಕರೀತಾರೆ, ಸಂಧಾನ ಶುರುವಾಯ್ತು, ಮುಷ್ಕರ ಮಾಡಂಗಿಲ್ಲ, ಎಸೆನ್ಷಿಯಲ್ ಸರ್ವಿಸ್. ಇದು ಅವ್ರಿಗೂ ಗೊತ್ತು. ಆದ್ರೆ ಅವ್ರು ಮಾಡೋದು ಲೀಗಲ್, ಬೇರೆಯವ್ರು ಮಾಡಿದ್ರೆ ಅದು ಇಲ್ಲಿಗಲ್. ಇದು ಇವತ್ತು ಜನಗಳು ನೋಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ನಾನು ನಿಮ್ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಈ ಸಮಾನ ವೇತನ ಅನ್ನೋದು ಯಾಕೆ ಬಂತು ಅನ್ನೋದು, ಯಾವಾಗ ಸರ್ಕಾರಿ ನೌಕರು ಮಾಡಕ್ಕಾಗಲ್ಲ ಅಂದ್ರು ಆಗ ಸಮಾನ ವೇತನ ಬಂತು. ಅಂದ್ರೆ ಅವ್ರಿಗೆ ಏನೇನು ಸೌಲಭ್ಯ ಇದೆಯಲ್ಲ, ಉದಾಹರಣೆಗೆ 45 ವರ್ಷದಿಂದ ಆಗಿರ್ಲಿಲ್ಲ ಮೆಡಿಕಲ್, ಫ್ರೀ ಮೆಡಿಕಲ್ ಅಂದ್ರೆ ಒಂದು ಕಾರ್ಡ್ ಕೊಟ್ಬಿಡ್ತಾರೆ. ಆ ಕಾರ್ಡ್ ತಗೊಂಡು ನಾವು ಆಸ್ಪತ್ರೆಗೆ ಹೋದ್ರೆ ನಮ್ಗೆ ಫ್ರೀ ಟ್ರೀಟ್ಮೆಂಟ್. ಪೊಲೀಸಲ್ಲಿ ಇದೆ, ಸರ್ಕಾರಿ ನೌಕರಲ್ಲೂ ಇದೆ. ಅದು ಹಿಂದೆಲ್ಲ ಯಾಕಾಗಿರ್ಲಿಲ್ಲ? ಉತ್ತರ ಇಲ್ಲ. ಅಥವಾ ಪೆನ್ಷನ್, ಈಗ ನಮ್ಗೆ PF ಪೆನ್ಷನ್ ಇದೆ 2000, 1,500, ಅದು ಜೀವನ ಮಾಡಕ್ಕಾಗುತ್ತಾ? ಅದರಿಂದ ಇವೆಲ್ಲವೂ ನೌಕರರು ಬಹಳ ಬುದ್ಧಿವಂತರಿದ್ದಾರೆ ಇವಾಗ. ಮೊದ್ಲೆಲ್ಲ ಹಂಗಿರ್ಲಿಲ್ಲ. ಮೊದ್ಲೆಲ್ಲ ಅವ್ರು ಹೇಳಿದಕ್ಕೆ ನಾಯಕರುಗಳು ಹೇಳೋದಕ್ಕೆ ಚಪ್ಪಾಳೆ ಹೊಡೋದು. ಈಗ ಹಂಗಿಲ್ಲ. ಈಗ ಪ್ರತಿಯೊಂದನ್ನು ಹೊರೆ ಹಚ್ತಾರೆ. ಕೆಲವ್ರು ಹೇಳೋದೇನು, ಇಲ್ಲಿ ಕೆಲಸ ಮಾಡ್ಬೇಕು. ಉದಾಹರಣೆಗೆ ನೀವು ಕೇಳಿರ್ಬೋದು, ಚಪ್ಪಲಿ ಹೊಸದಾಗಿ ತಗೊಂಡಾಗ, ಶೂಸು ತಗೊಂಡಾಗ ಕಡಿತದೆ ಅಂತಾರೆ. ಅದು ಹೆಂಗ್ರಿ ಕಡಿತದಕ್ಕೆ ಬಾಯಿ ಇದೆಯಾ ಅಂತ ಕೆಲವರು ಕೇಳ್ತಾರೆ. ಆಕ್ಚುಲಿ ಅದು ಹಾಕಿದವ್ರಿಗೆ ಮಾತ್ರ ಗೊತ್ತು. ಅದು ಹೊಸದಾಗಿ ಹಾಕಿದಾಗ ಗಾಯ ಆಗುತ್ತೆ, ಅದನ್ನ ಕಡಿತದೆ ಅಂತಾರೆ. ಹಾಗೆ ಇವ್ರಿಗೆ ಒಬ್ಬ ನೌಕರ ಏನ್ ಕಷ್ಟಪಡ್ತದೆ ಅನ್ನೋದು ಕೆಲವರಿಗೆ ಗೊತ್ತಿಲ್ಲ. ಇವತ್ತೇನು ದೊಡ್ಡ ನಾಯಕರು ನಾವು ಅಂತ ಹೇಳ್ಕೊತಾರಲ್ಲ, ಅವ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಅವ್ರು ಯಾವತ್ತೂ ಬಸ್ಸಿನ ಕೆಳಗಡೆ ಮಲಗಿಲ್ಲ, ಅವ್ರು ಯಾವತ್ತೂ ಸ್ಟೇರಿಂಗ್ ಹಿಡಿದಿಲ್ಲ, ಅವ್ರು ಯಾವತ್ತೂ ಟಿಕೆಟ್ ಕೊಟ್ಟಿಲ್ಲ, ಅವ್ರು ಯಾವತ್ತೂ ಸ್ಪಾನರ್ ಹಿಡಿದು ಕೆಲಸ ಮಾಡಿಲ್ಲ. ಈಗ ಉದಾಹರಣೆಗೆ ಹೊರಗಡೆ ಹೋಗ್ತಾರೋ, ಹೋದಾಗ AC ರೂಮ್ ಆಡಳಿತ ವರ್ಗನೆ ಕೊಡ್ತದೆ. ನಮ್ಮ ಇದಿದೆ, ಗೆಸ್ಟ್ ಹೌಸ್ಗಳು ಇದಾವೆ, ಅವು ಕೊಡ್ತಾರೆ. ಆದ್ರೆ ನಮ್ಮ ಡ್ರೈವರ್ ಕಂಡಕ್ಟರ್ಗಳು ಹೊರಗಡೆ ಹೋಗ್ತಾರಲ್ಲ ಬಸ್ಗಳಲ್ಲಿ, ಏನ್ ಕೊಡ್ತದೆ? ಏನೂ ಇಲ್ಲ. ಅವರು ಬಸ್ಸಿನ ಒಳಗಡೆ ಮಲ್ಕೊಂಡ್ರೆ ಮಳೆ ಬಂದು ಸೋಡ್ತದೆ ಬಸ್ಸು. ಇಲ್ವಾ ಸೆಕೆಗಾಲದಲ್ಲಿ ಬಸ್ಸಿನ ಚಕ್ರದ ಕೆಳಗಡೆ ರೋಡಲ್ಲಿ ಮಲ್ಕೋತಾರೆ. ಅದನ್ನು ನೋಡಿದ್ರೆ ಆ ಸೊಳ್ಳೆಯಲ್ಲಿ ಕಚ್ಚಿಕೊಂಡು ಅವರಿಗೆ ಊಟದ ವ್ಯವಸ್ಥೆ ಇಲ್ಲ. ಇದನ್ನೆಲ್ಲ ಹೇಳಿದ್ರೆ ನಮ್ಮನ್ನ ಆಳ್ತಕ್ಕಂಥ ಜನಗಳಿಗೆ ಕಿವಿಗೆ ಹಾಕೊಳ್ಳಲ್ಲ. ಇದು ಹೋಗ್ಬೇಕಾದ್ರೆ ನೌಕರರು ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ಹೋರಾಟ ಪ್ರಾರಂಭ ಮಾಡಿದ್ರೆ ಮಾತ್ರ ಸಾಧ್ಯ. ಆ ಹೋರಾಟ 20 ದಿವಸ ಹೋರಾಟ ಏನು ಐತಿಹಾಸಿಕವಾಗಿ ಆಯ್ತು. ಸಾರಿಗೆ ಸಂಸ್ಥೆಯಲ್ಲಿ ಹಾಗೇ ಇಲ್ಲ ಅಂತ ಹೋರಾಟವನ್ನ ತುಳಿದ್ರು, ಮುರಿದ್ರು. ಅದಕ್ಕೆ ಬೆಂಬಲ ಕೊಟ್ಟವ ಯಾವ ದೊಡ್ಡ ನಾಯಕರು ಅಂತ ನಿಮಗೆ ಗೊತ್ತಿದೆ. ಆ ಮುರಿವೆ ಸಂದರ್ಭದಲ್ಲಿ ಸುಮಾರು 5,000 ಜನನ ಒಂದು ಮಾರಣ ಹೋಮ ಮಾಡ್ತು. ಸುಮಾರು 2,000 ಜನ ಕೆಲಸದಿಂದ ಏಕಪಕ್ಷೀಯವಾಗಿ ವಿತೌಟ್ ಎನ್ಕ್ವೈರಿ, ವಿತೌಟ್ ಚಾರ್ಜ್ ಶೀಟ್ ಡಿಸ್ಮಿಸ್ ಮಾಡ್ತು.
ಅದು ಸರಿ ಅಂತ ಹೇಳಿದ್ರು ಕೆಲವರು ದೊಡ್ಡ ನಾಯಕರುಗಳು. ಇವತ್ತು ಅವ್ರ ಬಗ್ಗೆ ಯಾರು ಮಾತಾಡಲ್ಲ. ಮೊನ್ನೆ ನಾನು ನೋಡಿದೆ ಯಾವುದೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ, ಅದ್ರಲ್ಲಿ ಒಬ್ರು ಹೇಳ್ತಾ ಇದ್ರು 5,000 ಜನನ ಮಾರಣ ಹೋಮ ಮಾಡ್ಬಿಡ್ತು ಇಂದಿನ ಬಿಜೆಪಿ ಸರ್ಕಾರ ಅಂತ. ಆ ಮರಣ ಹೋಮ ಮಾಡಿದಂತ ಪಕ್ಷದಲ್ಲಿ MLA ಕಂಟೆಸ್ಟ್ ಮಾಡಿದಂತ ಭಾಸ್ಕರ್ ಅವರು ಇವತ್ತು ಈ ಹೋರಾಟ ಕರೆ ಕೊಡ್ತಿದ್ದಾರೆ. ನಾವು ನಿಯಮದ ಪ್ರಕಾರ ಹೋರಾಟ ಮಾಡ್ತೀವಿ. ಏನ್ ಸ್ವಾಮಿ ಮಾಡೋದು ನೀವು ಹೋರಾಟ? ಈ ನೌಕರರು ನೀವು ನೌಕರರ ಬೇಡಿಕೆಯನ್ನು ಇಟ್ಟಿದ್ದೀರಾ? ನಿಜ, ನಾವು ಯಾವತ್ತೂ ಅವರ ಹೋರಾಟವನ್ನು ಅಲ್ಗಳೆಯಲ್ಲ. ಒಂದು ಏನ್ ನಾವು ಒಕ್ಕೂಟ ಮಾಡ್ಕೊಂಡಿದೀವಿ, ಕೂಟ, INTUC, KBNL ವರ್ಕರ್ಸ್ ಫೆಡರೇಷನ್, ಮತ್ತೆ ಇವು SC ST ಸಂಘಟನೆಗಳು, ಅಂಗವಿಕಲರ ವಿಚೇತನ ಸಂಘಟನೆ ಎಲ್ಲ ಸೇರಿ 6-7 ಸಂಘಟನೆಗಳು ಒಂದು ಒಕ್ಕೂಟ ಮಾಡ್ಕೊಂಡಿದ್ವಿ. ನಾವು ಇನ್ನೊಂದು ಹೋರಾಟವನ್ನು ಅಲ್ಗಳಿಬಾರ್ದು ಅನ್ನೋದು ನಮ್ಮ ಮುಖ್ಯವಾದ ಪಾಲಿಸಿ. ಯಾಕಂದ್ರೆ ನಾವು ಯಾವುದೇ ಹೋರಾಟವನ್ನ ಇಲ್ಲಿಲ್ಲ ಅಂತ ಹೇಳಕ್ ಹೋಗಲ್ಲ. ಯಾವುದೇ ಹೋರಾಟವನ್ನ ಆನೆ ಹೋಗ್ತಾ ಇದೆ, ಗಜ್ಜಿ ನಾಯಿಗಳು ಬೊಗಳ್ತಾವಲ್ಲ, ಆ ತರ ಕೆಲವರು ಬೊಗಳ್ತಾವ್ರೆ ಸಮಾನ ವೇತನ ಅಂತ ನಾವು ಹೇಳಲ್ಲ. ಅಥವಾ ನಾವು ಅವ್ರನ್ನ ಆ ಹೋರಾಟವನ್ನು ಅಲ್ಗಳೆಯೋದಿಲ್ಲ. ಅದರ ಬೇಡಿಕೆನ ನಾವು ಒಪ್ಪಲ್ಲ. ಯಾಕೆಂದ್ರೆ ಇವತ್ತು 1,15,000 ಜನ ಇವತ್ತು ಹತ್ರ ಜನ ಇದ್ದಾರೆ. ಹಿಂದಿನ ಸರ್ಕಾರ ನೇಮಕನೇ ಮಾಡಿರ್ಲಿಲ್ಲ, ಅಪಾಯಿಂಟ್ಮೆಂಟ್ಸೇ ಮಾಡಿರ್ಲಿಲ್ಲ. ಇವತ್ತು ಅಪಾಯಿಂಟ್ಮೆಂಟ್ಸ್ಗಳು ನಡೀತಾ ಇದೆ. ಇವತ್ತು ಹೊಸ ಒಂದು ಶಕ್ತಿ ಬರ್ತಾ ಇದೆ ಸಾರಿಗೆ ನಿಗಮಕ್ಕೆ. ಈ ಶಕ್ತಿ ಯೋಜನೆ ಬಂದ್ಮೇಲೆ ಕೆಲವರು ಕೇಳ್ತಾರೆ, ಏನ್ರಿ ಶಕ್ತಿ ಫ್ರೀಯಾಗಿ ಕೊಟ್ಬಿಟ್ರಂತೆ ಮಹಿಳೆಯರಿಗೆ ಶಕ್ತಿ ಯೋಜನೆ, ನೀವು ಒಪ್ತೀರಾ? ಅದೇ ಸ್ವಾಮಿ, ಫ್ರೀಯಾಗಿ ಕೊಟ್ಟಿಲ್ಲ, ಸರ್ಕಾರ ಆ ಹಣವನ್ನ ಕೊಡ್ತಾ ಇದೆ. ಅಂದ್ರೆ ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇದೆ. ಒಬ್ಬ ಮನೆಯ ಪತ್ನಿ ಬಸ್ಸಲ್ಲಿ ಬಂದ್ರೆ ಫ್ರೀ. ಅವಾಗ ಆ ಬಸ್ ಬಿಟ್ಟು ಬೇರೆ ಪ್ರೈವೇಟ್ ಬಸ್ಗೆ ಹೋಗಕ್ಕಾಗಲ್ಲ. ಅವ್ರ ಪತಿ ಅಥವಾ ಅವ್ರ ಮಕ್ಕಳು ಈ ಬಸ್ಗೆ ಬರ್ಬೇಕು. ಬಂದಾಗ ಏನಾಯ್ತು, ಅವ್ರ ಹಣ ಕೊಟ್ಟು ಟಿಕೆಟ್ ತಗೋತಾರೆ. ಆದ್ರಿಂದ ಸಂಸ್ಥೆಗೆ ಆದಾಯ ಜಾಸ್ತಿ ಆಗ್ತಾ ಇದೆ. ಆದ್ರೆ ಆ ಆದಾಯಕ್ಕೆ ಖರ್ಚೇನಿದೆ, ನೌಕರರ ಸಂಬಳ ಇರ್ಬೋದು, ಡೀಸೆಲ್ ಇರ್ಬೋದು, ಬೇರೆ ಇತರೆ ಖರ್ಚುಗಳು, ಅದು ಜಾಸ್ತಿ ಆಗ್ಬೇಕಾಯ್ತು. ಸುಮಾರು 2014ರಿಂದ ಇಲ್ಲಿವರೆಗೂ ಆ ಒಂದು ಇದನ್ನ ಟಿಕೆಟ್ ಫೇರ್ ರೈಸ್ ಮಾಡಿಲ್ಲ ಸರ್ಕಾರ. ಯಾಕೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಟಿಕೆಟ್ ಜಾಸ್ತಿ ಮಾಡಿದ್ರೆ ಜನ ನಮ್ಮನ್ನು ಬೈತಾರೆ, ನಮ್ಗೆ ಓಟ್ ಹಾಕಲ್ಲ. ಸ್ವಾಮಿ, ನೀವು ನಿಮ್ಮ ರಾಜಕೀಯ ಕಾರಣಗಳಿಗೋಸ್ಕರ ನೀವು ಅದನ್ನ ಬೆಲೆ ಏರಿಕೆ ಮಾಡಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ನಾವು ಯಾವ ರೀತಿ ಈ ಒಂದು ಸಂಸ್ಥೆ ನಡೆಸ್ಬೇಕು? ಅನುದಾನ ಕೊಡ್ಬೇಕು. ಪ್ರತಿ ವರ್ಷ 1,000 ಕೋಟಿ ಒಂದೊಂದು ನಿಗಮಕ್ಕೆ ಕೊಟ್ರೆ, 4 ನಿಗಮ ಇದ್ದಾವೆ, 4 ನಿಗಮಕ್ಕೆ 1,000 ಕೋಟಿ ಕೊಡ್ತಾ ಬನ್ನಿ. ನಾವು ನಿಮ್ಮನ್ನು ಕೇಳೋದೇ ಇಲ್ಲ. ಬೇಕಾದ್ರೆ ಇನ್ನೂ ಜಾಸ್ತಿ ಮಾಡಿ, ಪುರುಷರಿಗೂ ಫ್ರೀ ಮಾಡ್ಬೇಡಿ. ಆ ಹಣನೂ ನೀವು ಸರ್ಕಾರದಿಂದ ಕೊಡಿ, ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಯಾಕೆಂದ್ರೆ ಮೊನ್ನೆ ಸಾರಿಗೆ ಸಚಿವರು ತಿಳಿಸಿದ್ರು, ಇಡೀ ಪ್ರಪಂಚದಲ್ಲಿ ಯಾವುದೇ ಸಾರಿಗೆ ಸಂಸ್ಥೆಗಳು ಕೂಡ ಲಾಭ ಮಾಡ್ಬೇಕು ಅಂತ ಹೇಳಿ ಮಾಡಿಲ್ಲ, ಸೇವೆ ಮಾಡ್ಬೇಕು ಅಂತ ಮಾಡಿರೋದು. ಬೇರೆ ಬೇರೆ ಇದು ಆರೋಗ್ಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅವರೆಲ್ಲ ಎಲ್ಲೂ ಏನು ಲಾಭ ಮಾಡಲ್ಲ, ಆದಾಯ ತರಲ್ಲ ಅಂತ ಹೇಳ್ತಿದ್ರು. ಹಾಗೆ ನಾವು ಕೂಡ ಸೇವಕರು, ಜನ ಸೇವಕರು ಅಂತ ಹೇಳ್ಬೇಕು.